ಹೇ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ಸೊ ಮಿನಿ ವ್ಲಾಗ್ ಅಂತ ಹೇಳ್ತಾ ಇದ್ದೆ. ನನ್ನ ಮಗಳಿಗೆ ಇವತ್ತು ಅಡ್ಮಿಷನ್ ಆಯಿತು. ಸೊ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಬುಕ್ಸ್ ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿದೆ, ಹಾಗೆ ಪ್ರೈಸು ಕೂಡ ತುಂಬ ಚೆನ್ನಾಗಿದೆ. ಬರೀ LKG ಬುಕ್ಸಿಗೆ 5500 ಏನೋ ಆಯಿತು. ನಾನು ಅಷ್ಟೊಂದು ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂದು 2-2.5 ಸಾವಿರ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಜಸ್ಟ್ ಇವಾಗ ಹೋಗಿ ಅಡ್ಮಿಷನ್ ಎಲ್ಲ ಮಾಡಿಸಿ ಬಂದ್ವಿ. ಬುಕ್ಸ್ ಕೊಟ್ಟರು. ಟೋಟಲ್ ಫೀಸ್ ಎಲ್ಲ ಹೇಳಲ್ಲ, ಬುಕ್ಸಿಗೆ ಮಾತ್ರ ಅಷ್ಟೊಂದು ಆಯಿತು ಅಷ್ಟೇ. ನಂತರ ನಮ್ಮ ಮನೆಯವರು ಕೂಡ ಬಂದಿದ್ದರು ಅಡ್ಮಿಷನ್ನಿಗೆ ಅಂತ ಹೇಳಿ. ಇವಾಗ ಅವ್ರು ಅಡ್ಮಿಷನ್ ಎಲ್ಲ ಮಾಡಿಸಿ ಹೋಗಿದ್ದಾರೆ. ಸುಮ್ಮನಿರು, ಇವಾಗ ರ್ಯಾಪಿಂಗ್ ಎಲ್ಲ ಮಾಡಬೇಕು. ಸೊ ಅದು ನೆಕ್ಸ್ಟ್ ಯಾವತ್ತಾದ್ರೂ ಬೇರೆ ದಿನ ಮಾಡ್ತೀನಿ. ಸದ್ಯಕ್ಕೆ ಇವಾಗ ನಾನು ನಿಮಗೆ ಈ ಬುಕ್ಸ್ ಎಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೀನಿ, ತೋರಿಸ್ತೀನಿ. ಡೈರಿ ಒಂದು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಕೊಡ್ತಾರೆ. ಕ್ರಯನ್ಸ್ ಬಾಕ್ಸ್ ಏನಿರುತ್ತೆ ಅದನ್ನು ಅವರು ಅಲ್ಲೇ ಇಟ್ಕೋತಾರೆ. ಏನಾದ್ರೂ ಸ್ಕೂಲಲ್ಲೇ ಬರೆಸ್ತಾರಲ್ವಾ, ಸೊ ಅಂಥ ಒಂದು ಟೈಮಲ್ಲಿ ನಾವು ಅವರೇ ಯೂಸ್ ಮಾಡ್ಕೋತಾರೆ. ಈ ಬುಕ್ಸಿಗೆಲ್ಲ ನಾವು ರ್ಯಾಪ್ ಮಾಡಿಬಿಟ್ಟು ಮತ್ತೆ ಅವ್ರಿಗೆ ವಾಪಸ್ ಕೊಟ್ಟು ಕಳಿಸ್ಬೇಕು. ಇದರಲ್ಲಿ ನೀಟಾಗಿ ಹೆಸರೆಲ್ಲ ಬರೆದು ಕೊಡಿ ಅಂತ ಹೇಳಿ ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಥರನೂ ಮಾಡಿಕೊಟ್ಬಿಟ್ಟಿದ್ದಾರೆ. ಸೊ ಇವಾಗ ಆ ಬುಕ್ಸನ್ನೆಲ್ಲ ಓಪನ್ ಮಾಡ್ತೀನಿ, ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಪ್ಯಾಕಿಂಗ್ ನೋಡಿದರೆ ಖುಷಿ ಆಯಿತು ನನಗೆ. ಸೊ ಇವಾಗ ಒಂದೊಂದೇ ತೆಗಿತೀನಿ. ಮತ್ತು ಇಲ್ಲಿ 4 ಲೈನ್ಸ್ ಬುಕ್ಕು, ಮತ್ತು ಕರ್ಸ್ಯೂ ಲೆಟರ್ ರೈಟಿಂಗು ಬುಕ್ಕು, ಮತ್ತು 1 2 3 ನಂಬರ್ಸ್ ಬುಕ್ಕು, ಮತ್ತು ಕನ್ನಡ ಬುಕ್ಕು, ಇದೆಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಸೊ ಇದು ಲೇಬಲ್ ಕೊಟ್ಟಿದ್ದಾರೆ, ಮತ್ತು ಇದು ರ್ಯಾಪಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು, ಸೊ ಯಾವ್ದು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದರಲ್ಲಿ ಏನೇನು ಕೊಟ್ಟಿದ್ದೀವಿ ಬುಕ್ಸು ಅಂತ ಹೇಳಿ. ಇದು ಆಲ್ಫಾಬೆಟು, ಸ್ಮಾಲ್ ಲೆಟರ್ ಆ್ಯಂಡ್ ಬಿಗ್ ಲೆಟರ್ಸ್ ಬುಕ್ಸು, ಇದಿಷ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಬುಕ್ಸು, ಮತ್ತು ಇದರಲ್ಲಿನ ಆ್ಯಕ್ಟಿವಿಟೀಸ್ ಪೇಜಸ್ ಬೇರೆ ಇದೆ. ಸೊ ಇದರಲ್ಲಿ ಕೊಟ್ಟಿರ್ತಾರಲ್ವಾ, ಸೊ ನಾನು ಹಾಗೆ ಟಿಕ್ ಮಾಡ್ಕೋತಾ ಇದ್ದೀನಿ ಏನೇನು ಬಂದಿದೆ ಏನೇನು ಬಂದಿಲ್ಲ ಅಂತ ಹೇಳ್ಬಿಟ್ಟು. ಪೆನ್ಸಿಲು, ರಬ್ಬರು, ಫೈಲು, ಪೋಷನ್ ಪೇಪರು, ಇದೆಲ್ಲ ಅವರೇ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಕೊಡ್ತಾರೆ. ಸದ್ಯಕ್ಕೆ ಇವಾಗ ರೈಟಿಂಗ್ ಬುಕ್ಸ್ ಎಲ್ಲ ತೆಗೆದು ನೋಡಿದ್ದೀನಿ. ಇವಾಗ ಇದರಲ್ಲಿ ಏನಿದೆ ಅಂತ ನೋಡಬೇಕು ಫಸ್ಟ್. ಸ್ಟಿಕ್ ದ ಪೊಪೆಟ್ಸ್. ಇದೆಲ್ಲ ನೀನು ಆಕ್ಟಿವಿಟಿ ಮಾಡಬೇಕು ಜೇನು. ನೋಡು ಬ್ರೈನ್ ಬ್ರೇಕ್ಸ್ ಇದೆಲ್ಲ ಇನ್ನೊಂದ್ಸಲ ನೋಡುವ. ಇವಾಗ ಜಸ್ಟ್ ಏನೇನಿದೆ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಹೊರಗಿ ನಾಯಿ. ಟಚ್ ಅಂಡ್ ಫೀಲ್ ದಿ ಫನ್ ಮ್ಯಾಟ್. ತಗೋ, ಇದೆಲ್ಲ ಒಟ್ಟಿಗೆ ಇಟ್ಕೊಂಡೇನು. ಇಟ್ಕೊಳಕ್ಕಾಗಲ್ಲ ಅಂತ ಕೇಳಿದ್ರೆ ನೀನು ಕೊಡ್ತೀಯಾ? ಇದು ಅನಿಮಲ್ಸ್ ಇದೆ. ಸೊ ಇದೇನು ಅಂತ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಆಕ್ಟಿವಿಟೀಸ್ ಎಲ್ಲ ಮಾಡಬೇಕಿದೆ. ಅಲ್ಲೇ ಇರಬೇಡ, ಅದೆಲ್ಲ ಒಟ್ಟಿಗೆ ಕೊಡೋ ನನಗೆ. ಇದೆಲ್ಲ ಸ್ಮಾಲ್ ವರ್ಡ್ಸ್ ಇದೆ. ಇದೆಲ್ಲ ಆಲ್ಫಾಬೆಟ್. ಇದು ಪ್ಯಾನ್, ಮ್ಯಾಟ್, ಹ್ಯಾಟ್, ಬ್ಯಾಟ್. ಇದೆಲ್ಲ ಸಿಂಪಲ್ ವರ್ಡ್ಸ್ ಏನಿರುತ್ತೆ ಅದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಇದೆಲ್ಲ ಲಾಸ್ಟ್ ಟೈಮ್ ಥರಲ್ಲೂ ಇತ್ತು. ಜೇನುಂಗೆ ಇದೆಲ್ಲ ಬರುತ್ತೆ. ಇದು ಬಂದು ಆಲ್ಫಾಬೆಟಿಕಲ್ ವರ್ಡ್ಸು. ಎ ಫಾರ್ ವಾಟ್ ಆ ಥರ ಬರುತ್ತಲ್ಲ, ಆ ಥರ ವರ್ಡ್ಸು ಇದು. ಹಾಗೆ ಬ್ಯಾಕ್ ಸೈಡಲ್ಲಿ ಕೆಲವೊಂದೊಂದು ವರ್ಡ್ಸ್ನ ಇವರೇ ಹೇಳೋ ಥರ ಕೊಟ್ಟಿದ್ದಾರೆ.
ಎಫ್ ಫಾರ್ ಫಿಶ್, ಫ್ರಾಗು, ಫ್ಲಾಗ್, ಈ ಥರ ಎಲ್ಲ ಕನೆಕ್ಟ್ ಆಗೋ ಥರ ಕೊಟ್ಟಿದ್ದಾರೆ. ಸೊ ದಟ್ ಇರು ವೆಯ್ಟ್ ಮಾಡು. ಇದು ಸ್ಮಾಲ್ ಸ್ಮಾಲ್ ಸೆಂಟೆನ್ಸ್ ವರ್ಡ್ಸು ಅದೆಲ್ಲ ಇರೋ ಥರ ಬುಕ್ಸ್ ಕೊಟ್ಟಿದ್ದಾರೆ. ಸೊ ಈ ತರ ಬುಕ್ಸ್ ನೋಡಿ ಯಾವ ತರ ಕೊಟ್ಟಿದ್ದಾರೆ. ಈ ಬುಕ್ ಸ್ಟೋರಿ ಬುಕ್ ಕೊಡು, ಅದು ಬೇಕು ಅಂತ ಕೊಡು. ಅದು ಅನಿಮಲ್ಸ್ ನೇಮ್ ಇದೆಯಲ್ಲ, ಇದು ಮಮ್ಮಿ. ಅನಿಮಲ್ಸ್ ಮಾತ್ರ 4 of 5 ಇದೆಯಲ್ಲ ಹಾಕ್ಬಿಡು. ಇದು ಒಂದಿ ತಗೋ ಮಮ್ಮಿ, ಇದು ಚಿಂತೆ ತಗೋ. ಇನ್ನೊಂದು ಇರ್ಬೇಕು ನೋಡು. ಇಲ್ಲ ಇದೆ ಅನ್ಸುತ್ತೆ ನೋಡು. ಇಲ್ಲ ಇದೆ ಅನ್ಸುತ್ತೆ ನೋಡು. ಕೊಡು ಅದೆಲ್ಲ ಈ ಕಡೆ. ಇಷ್ಟೇ ಇರಂಗಿಲ್ವಲ್ಲ ಇದ್ರಲ್ಲಿ, ಇನ್ನೂ ಇರ್ಬೇಕಲ್ಲ ಜೈನು. ಅದು ನಮ್ಮ ಮ್ಯಾಮ ಕೊಟ್ಟಿಲ್ಲ. ನಿಮ್ಮ ಮ್ಯಾಮೇ ಕೊಟ್ಟಿಲ್ವಾ? ಮ್ಯಾಮ್ ಕೊಟ್ಟಿಲ್ದಿರಾ ಇನ್ನೇನು. ಮತ್ತೆ ಯಾರು ನನ್ನ ಟೆಕ್ಸ್ಟ್ ಇದೆ ಅಂತ ಇದು ನೋಡ್ತೀನಿ. ಇದೆಲ್ಲ ಅಂತ 4 ಇತ್ತು ಅಂತ ನಾನು ಅನ್ಕೊಂಡೆ, ಬಟ್ 3 ಇದೆ ಅಂತ ನಮ್ಮ ಅಮ್ಮ ಅಂಬುಜಮ್ಮ ಅವರು ಹೇಳ್ತಾ ಇದ್ದಾರೆ. ಅಮ್ಮುಜಮ್ಮ ಅವರೇ ನೋಡಿಲ್ಲಿ. ಅಮ್ಮುಜಾಂಬು ಅಮ್ಮುಜಾಂಬು ನೀರು ಅಂಬುಜಾಂಬು ಕೊಡೋದೆಲ್ಲ ಈ ಕಡೆ. ನಾನು ಈ ಕಡೆ ತೆಗ್ದಿಟ್ರೆ ಇವಳು ಆ ಕಡೆ ತೆಗ್ದಿಟ್ಕೊಳ್ತು. ಫೋನ್ ಬಿದ್ದೋಗುತ್ತೆ, ಸುಮ್ಮನೆ ಇರೋ. ಇದಕ್ಕೆ ಇಷ್ಟು ದುಡ್ಡ? ನಾವು 5,500 5,500 ಡಿಗ್ರಿನಲ್ಲೂ ಅಷ್ಟೊಂದು ದುಡ್ಡೆಲ್ಲ ಕೊಟ್ಟು ತಗೊಂಡಿಲ್ವೋ ಏನೋ ಗೊತ್ತಿಲ್ಲ. ಅಷ್ಟೊಂದೆಲ್ಲ ನಾವು ಖರ್ಚು ಮಾಡಿಲ್ಲ ಡಿಗ್ರಿನಲ್ಲಿ. ಕಡೆ ಬಿಡ, ಎಲ್ಲದು ಯಾಕೋ ತೆಗಿತೀಯ ಜೇನೋ, ಸುಮ್ಮನಿರೋ. ಅದು ಆ್ಯಕ್ಟಿವಿಟೀಸ್ದು ಅದೇನು ಕೊಟ್ಟಿಲ್ಲ, ಅದರಲ್ಲಿ ಏನೂ ಹಾಕಿಲ್ಲ. ಸರಿ, ಇದರಲ್ಲಿ ಏನೂ ಇಲ್ಲ ಆ್ಯಕ್ಟಿವಿಟೀಸ್ ಬುಕ್ಕಲ್ಲಿ. ಇದರಲ್ಲಿ ಏನಿದೆ ನೋಡುವ. ವೆಯ್ಟ್ ಮಾಡು, ನಾನು ನೋಡ್ತೀನಿ ಏನೇನಿದೆ ಏನೇನಿಲ್ಲ ಅಂತ. ಹೋಪ್, ಸ್ಕಿಪ್ ಆ್ಯಂಡ್ ಜಂಪ್. ವೆಯ್ಟ್ ಮಾಡು, ಕೊಡ್ತೀನಿ ಚಿನ್ನು. ಆ ದಿಂಪನ ಎಲ್ಲದಕ್ಕೂ ಗಿಚ್ಚಾಕ್ತಾರೆ. ಅವ್ನ ಮ್ಯಾಮ್ ಕೊಟ್ಟಿರೋದ್ನ ನಾನು ಎಲ್ಲಾನು ಸರಿಯಾಗಿ ಇಟ್ಕೊತೀನಿ. ನಾನು ಅವತ್ತಿಂದ ನೋಡ್ತಿದ್ದ ಸೆಕೆಂಡ್ ಬುಕ್. ನಾನು ಇದನ್ನೇ ಮೇಯ್ನು ಬುಕ್ಸ್ ನೇಮ್ ಅನ್ಕೊಂಡ್ಬಿಟ್ಟಿದೆ. ಇದು ಬ್ರ್ಯಾಂಡ್ ನೇಮು. ಸೊ ಇಲ್ಲಿದೆ ಬುಕ್ಸ್ ನೇಮು. ನಾನು ಇದನ್ನೇ ನೋಡ್ಕೊಂಡು ಕೂತಿದ್ದೀನಿ. ಜೂನಿಯರ್ KG ಅಂತ ಹೇಳು. ಯಾವ KG ಜೇನು. ಮೈ ಸೆಕೆಂಡ್ ಬುಕ್ ಆಫ್ ಸ್ಟೋರಿ ಬುಕ್. ವೆಯ್ಟ್ ನಾನು ಕೊಡ್ತೀನಿ. ಸೊ ಸಾರಿ. ಸ್ಟೋರಿ ಬುಕ್ಕು ಇರೋ ರೈಮ್ಸ್ ಆ್ಯಂಡ್ ಸಾಂಗ್ಸ್ ಬುಕ್. ಇರೋ ನೋಡು ಕೊಡುವಂತೆ ಫಸ್ಟು. ಸ್ಟೋರಿ ಮತ್ತು ಸಾಂಗ್ಸ್ ಇದೆಲ್ಲ ಹೇಳೋದು.
The hen as a chicken. Second book of rhymes and song. My second book of self-esteem and creative coding. ಅದಕ್ಕಿಂತ ಜಾಸ್ತಿ ನಾವು ನೋಡಬೇಕಾಗಿರುತ್ತೆ. Of this can we do? Click the right test. Yes. No. Yes. What do these pictures tell you? Handwriting books. Handwriting books. My first book of handwriting. ಇಷ್ಟೊಂದು ಬುಕ್ಸ್ ಬರೀತಾರೆ. ಒಟ್ಟು ಜೇನು ಆಲ್ಮೋಸ್ಟ್ ಎಲ್ಲ ಬರೀತಾಳೆ. ABCD ಇದೇನು ಅವಳಿಗೆ ಆರಾಮ್ ಬರೀತಾಳೆ. ಸೂಪರಾಗಿ ಬರೀತಾಳೆ ಜೇನು. ಇದನ್ನು ಅವಳಿಗೆ ABCD ಎಲ್ಲ ಬರುತ್ತೆ. ಆಮೇಲೆ ಫಸ್ಟ್ ಬುಕ್ ಆಫ್ ಫಿಯೋನಿಕ್ಸ್. ಮಮ್ಮಿ ವಾಟ್ ಇದರಲ್ಲಿ 1 2 3 ಕೊಟ್ಟಿದ್ದಾರಾ? ಕೊಟ್ಟಿದ್ದಾರಾ? 1 2 3 ಅದರಲ್ಲಿಲ್ಲ. ಫಿಯೋನಿಕ್ಸ್ ಸೌಂಡ್ಸ್ ಇದು. ಆಪಲ್ ಆ್ಯಂಡ್ ಮಮ್ಮಿ ನೋಡುವ ಈ ಸಲ ಹೆಂಗ್ ಮಾಡ್ತಾಳೆ. ಆರ್ಟ್ ಆ್ಯಂಡ್ ಕ್ರಾಫ್ಟ್. ಇದು ಇಂಟ್ರೆಸ್ಟ್ ಇಂದ ಮಾಡ್ತಾ ಇರ್ತಾಳೆ. ತುಂಬಾ ಜಾಸ್ತಿ ಕಲರ್ ಏನಾದ್ರು ಮಾಡೋದಿತ್ತು ಅಂತಂದ್ರೆ ಮಾಡಲ್ಲ. ಬೋರ್ ಆದ ತಕ್ಷಣ ನೀನೇ ಮಾಡು ಅಂತ ಹೊರಟ್ಬಿಡ್ತಾಳೆ. ಸೊ ಶೇಪ್ಸ್ ಗೊತ್ತವಳಿಗೆ. ಇದು ಒಂದು ಚೆನ್ನಾಗಿ ಮಾಡ್ತಾಳೆ. ಫಿಂಗರ್ಸ್ ಇಟ್ಬಿಟ್ಟು ಕಲರ್ ಮಾಡೋದು ಇದು ಚೆನ್ನಾಗಿ ಮಾಡ್ತಾಳೆ. ಪೇಸ್ಟ್ ದ ಸ್ಟಿಕ್ಕರ್. ಐ ಆಮ್ ಯೂನಿಕ್. ಪೇಜ್ 53. ಫಿಂಗರ್ ಪ್ರಿಂಟಿಂಗ್ 53. 53. ಮಮ್ಮಿ ಹಂಗಲ್ಲ, ಅದು ಹಂಗಲ್ಲ ಮಮ್ಮಿ. ಹ್ಯಾಂಡ್ ಹಿಂಗಿಟ್ ಬರೆಯೋದು ನಂಗೆ ಗೊತ್ತಿರಲಿಲ್ಲ ಮಮ್ಮಿ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ನೀಟಾಗಿ ಜೋಡಿಸು. ರ್ಯಾಪ್ ಮಾಡಬೇಕು. ರಾತ್ರಿನ ಯಾವಾಗಾದ್ರೂ ಕುತ್ಕೊಂಡು ಮಾಡ್ತಾರೆ. ಜನರಲ್ ಅವೇರ್ನೆಸ್. ಬೇಬಿ ಕ್ರಿಸ್ಮಸ್ ತಿನ್ನೋರು. ವಾವ್, ಕ್ರಿಸ್ಮಸ್ ಇಷ್ಟ ಆಯ್ತಾ? ನಾಳೆ ಸೂಪರ್ ಆಗಿ ಇಷ್ಟ ಆಯ್ತು. ಜನರಲ್ ಅವೇರ್ನೆಸ್. ಖುಷಿ ಆಯ್ತಾ? ರೀಡಿಂಗ್ ಆ್ಯಂಡ್ ರೈಟಿಂಗ್ ಆಲ್ಸೋ. ಖುಷಿ ಆಯ್ತಾ? Color the feeling space that you feel when you are with your friends. Happy, sad, angry, confused. ಅಯ್ಯೋ ದೇವಡ, ಇವಾಗ ಎಷ್ಟೊಂದು ಓದ್ಬೇಕಲ್ಲ ಅಪ್ಪ ಅಮ್ಮ. ನ್ಯೂಮರಿಸಿ ಸ್ಕಿಲ್. ಮಮ್ಮಿ ನಂಗೆ ಇವೆಲ್ಲ ಬರೆಯೋಕ್ಕಾಗಲ್ಲ ಚಿನ್ನು ಮರಿ. ಅದು ಈಗಲೇ ಬರಿಬೇಕಾಗಿಲ್ಲ ಚಿನ್ನು ಮರಿ. ಯು ಶುಡ್ ಕೌಂಟ್ ಅಂಡ್ ರೈಟ್. ಸೂಪರ್ ಆಗಿದೆ ಬುಕ್ಸ್ ಅಲ್ವಾ? ಲಿಟ್ರಸಿ ಸ್ಕಿಲ್. ಆಂಗ್ರಿ ಬುಕ್ ಯಾಲೆ? ಆಂಗ್ರಿ ಬುಕ್. ಆಂಗ್ರಿ ಬುಕ್ಕಾ? ಇದು ಹೇಳ್ತೀನಿ. ಯಾಲೆ ಆಂಗ್ರಿ ಬುಕ್?
ಯಾವ ಕಡೆ ಇದೆ ಅಂಗಡಿ ಬುಕ್ಕು? ಎಲ್ಲೋ ಹೋಯ್ತು. ಆಲ್ಮೋಸ್ಟ್ ಎಲ್ಲ ಇದೆ ಹೇಳ್ದಂಗೆ. ಕ್ರಯನ್ಸು ಮತ್ತು ಪೆನ್ಸಿಲ್ಲು ಮತ್ತು ಡೈರಿ, ಇದು ಮೂರನ್ನ ಅವರು ಸ್ಕೂಲ್ ಸ್ಟಾರ್ಟ್ ಆದಾಗ ಕೊಡ್ತಾರೆ. ಸೊ ಇದಿಷ್ಟು ಬುಕ್ಸ್ ಕತೆ ಆಯಿತು. ಸೊ ಬುಕ್ಸಿಂದು ಕತೆನ ಮುಗಿಸಿದ್ದೀವಿ. ರ್ಯಾಪ್ ಮಾಡಬೇಕು. ರ್ಯಾಪರ್ ವಿಡಿಯೋ ಬೇರೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಹಾಗೆ ಶೇರ್ ಮಾಡಿಬಿಡ್ತೀನಿ. ಇಷ್ಟು ಬುಕ್ಸ್ ಇದೆ. ಇವತ್ತು ಫುಲ್ ಅಡ್ಮಿಷನ್ ಆಗಿದೆ ಜೇನುಗೆ. ಈ ಮಂತು 21st ಕಳಿಸಿ ಅಂತ ಹೇಳ್ತಾರೆ. ಅವಳಿಗೆ ಅಡ್ಮಿಷನ್ ಮಾಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿರಲಿಲ್ಲ. ಸುಮ್ಮನೆ ಹಾಗೆ ಹೊರಗಡೆ ಹೋಗ್ತಾ ಇದ್ದೀವಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಅಷ್ಟೇ. ಅದಕ್ಕೆ ಬಂದಿದ್ಲು. ಇಲ್ಲ ಅಂದಿದ್ರೆ ನಾನು ಬರಲ್ಲ ಅಂತ ಹೇಳ್ತಾ ಇದ್ಲು. ಸೊ ಈ ಒಂದು ವಿಡಿಯೋನ ಶೇರ್ ಮಾಡಬೇಕು ಅಂತ ಹೇಳಿ ನಿಮ್ಮ ಜೊತೆ ಈ ಒಂದು ಪುಟ್ಟ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆ ನಾವು ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿ ಓದಿರಲಿಲ್ಲ. ಫ್ರೀ ಬುಕ್ಸ್ ಇತ್ತು, ಫ್ರೀ ಯೂನಿಫಾರ್ಮ್ಸ್ ಇತ್ತು. ಯೂನಿಫಾರ್ಮ್ ಬೇಕು ಅಂದ್ರೂ ನಾವು ಪೇ ಮಾಡಿ ತೊಗೋಬೇಕಾಗತ್ತೆ. ಬಟ್ ನನ್ನ ಹತ್ರ ಇದೆ. ಅವಳಿಗೆ ಈ ಸಲ ಆಗತ್ತೆ ಯೂನಿಫಾರ್ಮು. ಏನಾದರೂ ಇಯರ್ ಮಧ್ಯದಲ್ಲಿ ಯಾವುದಾದ್ರೂ ಮಧ್ಯದಲ್ಲಿ ಏನಾದರೂ ಅವಳಿಗೆ ಯೂನಿಫಾರ್ಮ್ ಸ್ವಲ್ಪ ಚಿಕ್ಕದಾಯಿತು ಅಂತ ಅನಿಸುತ್ತೆ ಮಾತ್ರ ತೊಗೋತೀನಿ. ವಿತ್ ಸಾಕ್ಸ್ ಕೂಡ ಇದೆ, ಅದನ್ನೂ ತೊಗೊಳೋದಕ್ಕೆ ಹೋಗೋದಿಲ್ಲ. ಶೂನು ಇದೆ, ತೊಗೊಳೋದಕ್ಕೆ ಹೋಗೋದಿಲ್ಲ. ಬ್ಯಾಗು, ಲಂಚ್ ಬ್ಯಾಗು, ಬಾಕ್ಸಸ್ಸು, ಬಾಟಲ್ಸ್ ಎಲ್ಲ ಇದೆ. ಫಸ್ಟ್ ಟೈಮ್ ಎಲ್ಲ ಇನ್ವೆಸ್ಟ್ ಮಾಡಿದ್ದೀವಿ, ಮತ್ತೇನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅತಿಯಾಗಿ ಜಾಸ್ತಿ ಇನ್ವೆಸ್ಟ್ ಮಾಡಬಾರ್ದು. ಈ ವಯಸ್ಸಲ್ಲಿ ತಿಂತಾರೆ, ಚೆನ್ನಾಗಿ ತಿನ್ನಿಸಿ ಆಟಾಡಿಸಿ. ಎಜುಕೇಷನಿಗೆ ಎಷ್ಟು ಬೇಕಷ್ಟು ಲಿಮಿಟಲ್ಲಿ ಕೊಡಿಸಿ. ಹೇಳ್ಬೇಕು ಅಂತಂದರೆ ನಾವು ಇವಳಿಗಿನ್ನ ಹೇಳಿದ್ದಕ್ಕಿಂತ ಜಾಸ್ತಿನೇ ಕೊಡಿಸಿದ್ದೀವಿ. ಸೊ ಈ ಸಲ ಹಾಗೆ ಮಾಡೋದಿಲ್ಲ. ಯಾಕಂದರೆ ಇವಾಗೆಲ್ಲ ತಗೊಂಡು ಬಂದಿರೋದು ಇದೆಯಲ್ಲ, ಅದರಲ್ಲೇ ಮಾಡಿಸ್ತೀನಿ. ಬೇರೆ ಯಾವುದು ಹೊಸದಾಗಿ ನಾನು ತಂದು ಕೊಡೋದಿಲ್ಲ. ಸದ್ಯಕ್ಕೆ ಇವಾಗ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಿ ಈ ಬುಕ್ಸ್ ಎಲ್ಲ ಎತ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರು ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.